ನಮಸ್ಕಾರ ಎಲ್ಲರಿಗೂ. ಮುಂಬರುವಂಥ ಟಿ ಇ ಟಿ, ಪಿ ಡಿ ಒ, ಸಿ ಟಿ ಇ ಟಿ, ಕೆ ಎ ಎಸ್, ಗ್ರೂಪ್ ಸಿ ಹಾಗೂ ಇನ್ನಿತರ ಎಲ್ಲ ಪರೀಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು 2014ರಲ್ಲಿ ನಡೆದ ಕರ್ನಾಟಕ ಟಿ ಇ ಟಿಯ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ವಿಶ್ಲೇಷಣೆ ಮಾಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿಯುತ್ತದೆ. ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿಯುತ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದ್ರೆ, ಹಲ್ಮಿಡಿ ಶಾಸನ ಬಗ್ಗೆ ಯಾರ ಬಗ್ಗೆ ನಮಗೆ ಐತಿಹ್ಯ ತಿಳಿಯುತ್ತದೆ ಅಂದ್ರೆ, ಹಲ್ಮಿಡಿ ಶಾಸನ ಕಾಕುತ್ಸ್ಥವರ್ಮನ ಬಗ್ಗೆ ನಮಗೆ ಐತಿಹ್ಯ ತಿಳಿಯುತ್ತದೆ. ಒಂದೊಂದಾಗಿ ಆಪ್ಷನ್ಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋದರೆ, ಫಸ್ಟ್ ಮಯೂರವರ್ಮ ಯಾರಪ್ಪ ಅಂದ್ರೆ, ಈತ ಕದಂಬ ವಂಶದ ಸ್ಥಾಪಕನಾಗಿದ್ದಾನೆ. ಈತನು ತನ್ನ ತಾತ ವೀರಶರ್ಮನೊಂದಿಗೆ ಪ್ರಸಿದ್ಧ ವಿದ್ಯಾಕೇಂದ್ರವಾದ ಕಂಚಿಗೆ ಹೋದಾಗ ಅಲ್ಲಿನ ರಾಜ ಶಿವಸ್ಕಂದವರ್ಮನಿಂದ, ಪಲ್ಲವರ ರಾಜನಾಗಿರುವಂಥ ಶಿವಸ್ಕಂದವರ್ಮನಿಂದ ಅಪಮಾನಕ್ಕೊಳಗಾಗಿ ಆತನನ್ನು ಮಾಡಿ ಹೇಗಾದರೂ ಸೋಲಿಸಲೇಬೇಕೆಂದು ಪಣತೊಟ್ಟು ದರ್ಬೆಯನ್ನು ಹಿಡಿಯುವ ಕೈಯಲ್ಲಿ ಖಡ್ಗವನ್ನು ಹಿಡಿದ ಮಯೂರವರ್ಮನು ಬ್ರಾಹ್ಮಣ ಧರ್ಮವನ್ನು ಬಿಟ್ಟು ಕ್ಷತ್ರಿಯನಾಗಿ ಮಯೂರ ಶರ್ಮನಿದ್ದನು ಮಯೂರವರ್ಮನಾದನು. ಈತನು ಕದಂಬರ ರಾಜವಂಶವನ್ನು ಸ್ಥಾಪಿಸಿದನು ಅಂಥೇಳಿ ಹೇಳ್ಬೋದು. ನೆಕ್ಸ್ಟು ಥರ್ಡ್ ಆಪ್ಷನ್ ಇರುವಂಥ ದಂತಿದುರ್ಗ ಯಾರಪ್ಪ ಅಂದ್ರೆ, ದಂತಿದುರ್ಗ ರಾಷ್ಟ್ರಕೂಟ ವಂಶದ ದೊರೆಯಾಗಿದ್ದಾನೆ. ಯಾರು? ದಂತಿದುರ್ಗ ರಾಷ್ಟ್ರಕೂಟ ವಂಶದ ಸ್ಥಾಪಕನಾಗಿ ಈತ ಕೆಲಸ ನಿರ್ವಹಿಸಿದ್ದಾನೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ನಾಲ್ಕನೇ ಆಪ್ಷನ್ ಯಾವುದಪ್ಪ ಅಂದ್ರೆ, ಸ್ಕಂದವರ್ಮ ಅಂದ್ರೆ ನನ್ನದರ ಶಿವಸ್ಕಂದ ವರ್ಮ. ಸೆಕೆಂಡ್ ಕ್ವಶನ್ ಯಾವುದಪ್ಪ ಅಂದ್ರೆ, ಸಿಂಧೂ ನಾಗರಿಕತೆ ಮತ್ತು ಮೆಸೊಪೊಟಮಿಯ ನಾಗರಿಕತೆಯು ವ್ಯಾಪಾರ ಸಂಪರ್ಕ ಹೊಂದಿದೆ ಎಂದು ಸೂಚಿಸುವ ಐತಿಹ್ಯ ಯಾವುದು? ಸಿಂಧೂ ನಾಗರಿಕತೆ ಮತ್ತು ಮೆಸೊಪೊಟಮಿಯ ನಾಗರಿಕತೆ ವ್ಯಾಪಾರ ಸಂಪರ್ಕ ಹೊಂದಿದೆ ಎಂದು ಸೂಚಿಸುವ ಐತಿಹ್ಯ ಯಾವುದು? ಮೊದಲನೇ ಆಪ್ಷನ್ ಮುದ್ರೆಗಳು, ಎರಡನೇ ಆಪ್ಷನ್ ಶಿಲಾಶಾಸನ, ಮೂರನೇ ಆಪ್ಷನು ದೇಶಿ ಸಾಹಿತ್ಯ, ನಾಲ್ಕನೇ ಆಪ್ಷನು ವಿದೇಶಿ ಸಾಹಿತ್ಯ. ಇದರಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ಯಾವುದಪ್ಪ ಅಂದ್ರೆ, ಮುದ್ರೆಗಳು. ಯಾವ ಆನ್ಸರ್ ಕರೆಕ್ಟ್ ಆಗುತ್ತೆ ಇಲ್ಲಿ? ಮುದ್ರೆಗಳು ಕರೆಕ್ಟ್ ಆಗುತ್ತಾ? ಸ್ನೇಹಿತರೆ, ಸಿಂಧೂ ಮತ್ತು ಮೆಸೊಪೊಟಮಿಯ ನಾಗರಿಕತೆಗಳ ವಿದೇಶಿ ವ್ಯಾಪಾರದ ಬಗ್ಗೆ ತಿಳಿಸುವಂಥ ಪ್ರಮುಖವಾದ ಐತಿಹ್ಯ ಯಾವುದಂದ್ರೆ ಅದು ಮುದ್ರೆಗಳಾಗಿವೆ. ಶಿಲಾಶಾಸನಗಳು ತಮಗೆಲ್ಲ ಗೊತ್ತಿರುವಂತೆ ಶಿಲಾಶಾಸನಗಳು ಭಾರತದಲ್ಲಿ ಬಂದಿರುವಂಥದ್ದೇ ಅಶೋಕನ ಕಾಲದಿಂದ. ದೇಶಿ ಸಾಹಿತ್ಯ ಅಂದರೆ ನಮ್ಮ ದೇಶದಲ್ಲಿರುವಂಥ ವಿದ್ವಾಂಸರು ಅಥವಾ ಸಾಹಿತಿಗಳು ರಚಿಸಿರುವಂಥ ಕೃತಿಗಳನ್ನು ನಾವು ದೇಶಿ ಸಾಹಿತ್ಯದಲ್ಲಿ ಸೇರಿಸಬಹುದು. ವಿದೇಶಿ ಸಾಹಿತ್ಯ ಅಂದರೆ ನಮ್ಮ ದೇಶದ ಬಗ್ಗೆ ವಿದೇಶಿ ಯಾತ್ರಿಕರು, ವಿದೇಶಿ ಸಾಹಿತಿಗಳು ಬರೆದಿರುವಂಥ ಪುಸ್ತಕಗಳು. ನೆಕ್ಸ್ಟು ಮೂರನೇ ಪ್ರಶ್ನೆ ಯಾವುದಪ್ಪ ಅಂದ್ರೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾಮ್ರಾಜ್ಯ ಕಟ್ಟಿ ಐಕ್ಯತೆಯನ್ನು ಮೂಡಿಸಿದ ಅಂಶ ಯಾವುದು? ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾಮ್ರಾಜ್ಯ ಕಟ್ಟಿ ಐಕ್ಯತೆಯನ್ನು ಮೂಡಿಸಿದ ಅಂಶ ಯಾವುದು? ಆಪ್ಷನ್ ಎ ಕುಶಾಣರು, ಆಪ್ಷನ್ ಬಿ ಗುಪ್ತರು, ಆಪ್ಷನ್ ಸಿ ಶಾತವಾಹನರು, ಆಪ್ಷನ್ ಡಿ ಮೌರ್ಯರು. ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದ್ರೆ ಮೌರ್ಯರು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದ್ರೆ ಮೌರ್ಯರು ಸರಿಯಾದಂಥ ಉತ್ತರ ಆಗುತ್ತಾ? ಇದರಲ್ಲಿ ಮೊದಲನೇದಾಗಿ ಕುಶಾಣರ ಬಗ್ಗೆ ನೋಡೋದಾದರೆ, ಕುಶಾಣರು ಚೀನಾದ ಯೂಚಿ ಬುಡಕಟ್ಟಿಗೆ ಸೇರಿದವರಾಗಿರುತ್ತಾರೆ. ಕುಶಾಣರ ಸ್ಥಾಪಕ ಯಾರಪ್ಪ ಅಂದ್ರೆ ಕುಜುಲ್ ಕ್ಯಾಡ್ಫಿಸಸ್. ಕುಶಾಣರ ಪ್ರಸಿದ್ಧ ದೊರೆ ಕನಿಷ್ಕ. ಕುಶಾಣರ ರಾಜಧಾನಿ ಯಾವುದಾಗಿರುತ್ತದಂದ್ರೆ ಪುರುಷಪುರ ಅಥವಾ ಪೇಶಾವರ. ಕುಶಾಣರ ಕಾಲದಲ್ಲಿ ಯಾವ ಶಿಲ್ಪಕಲೆ ಪ್ರಸಿದ್ಧವಾಗಿರುತ್ತಂದ್ರೆ ಗಾಂಧಾರ ಶಿಲ್ಪಕಲೆ ಪ್ರಸಿದ್ಧಿಯನ್ನು ಪಡೆದಿತ್ತು. ಇನ್ನೊಂದು ವಿಷಯಪ್ಪ ಅಂದ್ರೆ, ಕನಿಷ್ಕನ ತಂದೆಯಾದಂಥ ಎರಡನೇ ಕ್ಯಾಡ್ಫಿಸಸ್ ಅಥವಾ ವಿಮಾ ಕ್ಯಾಡ್ಫಿಸಸ್ ಏನು ಮಾಡ್ತಾನಂದ್ರೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತರ್ತಾನ. ಇನ್ನೊಂದು ಆಪ್ಷನ್ ಇರುವಂಥದ್ದು ಗುಪ್ತರು. ಉತ್ತರ ಭಾರತದಲ್ಲಿ ಮೌರ್ಯರ ಪತನ ನಂತರ ಬಲಿಷ್ಠ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿದವರು ಯಾರು? ಗುಪ್ತರಾಗಿರ್ತಾರೆ. ಭಾರತದ ಇತಿಹಾಸದಲ್ಲಿ ನಾವು ಗುಪ್ತರ ಇತಿಹಾಸವನ್ನು ಏನಂತ ಕರಿತೀವಿ ಅಂದ್ರೆ ಸುವರ್ಣ ಯುಗ ಎಂದು ಕರೆಯುತ್ತೇವೆ.
ಗುಪ್ತರ ಸ್ಥಾಪಕ ಯಾರು? ಶ್ರೀಗುಪ್ತ. ಗುಪ್ತರ ಸ್ಥಾಪಕ ಶ್ರೀಗುಪ್ತ. ಗುಪ್ತರ ರಾಜಧಾನಿ ಪಾಟಲಿಪುತ್ರ. ಗುಪ್ತರ ಇತಿಹಾಸ ತಿಳಿಯಲು ನಮಗೆ ಸಹಾಯಕವಾದಂಥ ಕೆಲವು ಮೂಲಾಧಾರಗಳು ಯಾವಪ್ಪ ಅಂದ್ರೆ, ಒಂದು ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ. ಇದನ್ನು ರಚಿಸಿದವರು ಹರಿಸೇನ. ಈತ ಯಾರಾಗಿರ್ತಾನಂದ್ರೆ ಸಮುದ್ರಗುಪ್ತನ ಕವಿಯಾಗಿರ್ತಾನೆ, ಆಸ್ಥಾನದ ಕವಿಯಾಗಿರ್ತಾನೆ. ನೆಕ್ಸ್ಟು ಮೆಹರೌಲಿ ಕಬ್ಬಿಣ ಸ್ತಂಭ ಶಾಸನ. ಇದು ಯಾರ ಬಗ್ಗೆ ತಿಳಿಸ್ಕೊಡ್ತದಂದ್ರೆ, ಇದು ಎರಡನೇ ಚಂದ್ರಗುಪ್ತನ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತದೆ ನಮಗೆ. ನೆಕ್ಸ್ಟು ಬಾಣನ ಹರ್ಷಚರಿತೆ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಕಾಳಿದಾಸನ ಕೃತಿಗಳು, ಪಾಹಿಯಾನನ ಗೋಕೋಕಿ, ಹುಯ್ಯನ್ಸಾಂಗನ ಸಿಯೂಕಿ, ಕಲ್ಲಣನ ರಾಜತರಂಗಿಣಿ, ಶೂದ್ರಕನ ಮೃಚ್ಛಕಟಿಕ. ಇವು ಏನಪ್ಪ ಅಂದ್ರೆ ನಮಗೆ ಗುಪ್ತರ ಇತಿಹಾಸವನ್ನು ತಿಳಿಸಿಕೊಡುವಂಥ ಕೃತಿಗಳಾಗಿದ್ದಾವೆ. ನೆಕ್ಸ್ಟು ಗುಪ್ತರ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಸಮುದ್ರಗುಪ್ತ. ಈತನನ್ನು ನಾವು ಏನಂತ ಕರಿತೀವಿ ಅಂದ್ರೆ ಭಾರತದ ನೆಪೋಲಿಯನ್ ಅಂತೇಳಿ ನಾವು ಕರಿಬಹುದು. ಈತನ ಬಿರುದೇನು? ಭಾರತದ ನೆಪೋಲಿಯನ್. ನೆಕ್ಸ್ಟು ಅಲಹಾಬಾದ್ ಸ್ತಂಭ ಶಾಸನ. ಈತನನ್ನು ಏನಂತ ವರ್ಣನೆ ಮಾಡ್ತದಂದ್ರೆ, ಸಂಪತ್ತಿನಲ್ಲಿ ಕುಬೇರನು, ಶಕ್ತಿಯಲ್ಲಿ ಇಂದ್ರನು, ಬುದ್ಧಿಶಕ್ತಿಯಲ್ಲಿ ಬೃಹಸ್ಪತಿಯು ಯಾರಾಗಿರ್ತಾರಂದ್ರೆ ಸಮುದ್ರಗುಪ್ತ ಆಗಿರ್ತಾನಂಥೇಳಿ ಅಲಹಾಬಾದ್ ಸ್ತಂಭ ಶಾಸನ ವರ್ಣನೆ ಮಾಡ್ತದೆ. ನೆಕ್ಸ್ಟು ಶಾತವಾಹನರು. ಶಾತವಾಹನರ ಸಾಮ್ರಾಜ್ಯ ಕರ್ನಾಟಕವನ್ನು ಆಳಿದ ಮೊದಲ ಐತಿಹಾಸಿಕ ಸಾಮ್ರಾಜ್ಯವಾಗಿ ಶಾತವಾಹನ ಸಾಮ್ರಾಜ್ಯ ಹೊರಹೊಮ್ಮುತ್ತದೆ. ಇವರ ರಾಜಧಾನಿ ಯಾವುದಂದ್ರೆ ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಜಿಲ್ಲೆಯ ಪೈಠಾಣ ಶಾತವಾಹನರ ರಾಜಧಾನಿಯಾಗಿತ್ತು. ಶಾತವಾಹನರ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಸಿಮುಖ. ಶಾತವಾಹನರ ಪ್ರಸಿದ್ಧ ದೊರೆ ಯಾರಂದ್ರೆ ಸಿಮುಖ ಶಾತವಾಹನರ ಪ್ರಸಿದ್ಧ ದೊರೆಯಾಗಿರ್ತಾನೆ. ಸಿಮುಖನನ್ನು ನಾನಾಘಾಟ್ ಶಾಸನ ಏನಂತ ವರ್ಣಿಸ್ತದ? ರಾಯ ಸಿಮುಖ ಅಂತೇಳಿ ವರ್ಣಿಸ್ತದ. ಸಿಮುಖನನ್ನು ನಾನಾಘಾಟ್ ಶಾಸನ ರಾಯ ಸಿಮುಖ ಅಂತೇಳಿ ವರ್ಣಿಸ್ತದ. ಶಾತವಾಹನರ ಏಳನೇ ದೊರೆ. ಶಾತವಾಹನರ ಏಳನೇ ದೊರೆ ಯಾರಂದ್ರೆ ಹಾಲ. ಶಾತವಾಹನರ ಏಳನೇ ದೊರೆ ಹಾಲ ಗಾಥಾ ಸಪ್ತಸತಿ ಎಂಬ ಕೃತಿಯನ್ನು ಬರಿತಾನ. ಗಾಥಾ ಸಪ್ತಸತಿ ಶಾತವಾಹನರ ಏಳನೇ ದೊರೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕೃತಿ. ಇದು ಒಂದು ಶೃಂಗಾರ ಕಾವ್ಯವಾಗಿರ್ತದೆ. ಇದು ಒಂದು ಶೃಂಗಾರ ಕಾವ್ಯವಾಗಿರ್ತದೆ. ನೆಕ್ಸ್ಟು ಇವರ ಪ್ರಸಿದ್ಧ ದೊರೆ ಯಾರಂದ್ರೆ ಶಾತವಾಹನರದು ಗೌತಮಿಪುತ್ರ ಶಾತಕರ್ಣಿ. ಈತನ ಬಿರುದೇನೆಂದ್ರೆ ತ್ರೈ ಸಮುದ್ರ ಪೀತವಾಹನ. ತ್ರೈ ಸಮುದ್ರ ಪೀತವಾಹನ. ಮತ್ತು ಶಾಲಿವಾಹನ ಶಕೆಯನ್ನು ಕೂಡ ಯಾರು? ಗೌತಮಿಪುತ್ರ ಶಾತಕರ್ಣಿ ಆರಂಭಿಸ್ತಾನ ಅಂತೇಳಿ ತಿಳಿದು ಬರ್ತದೆ. ಗೌತಮಿಪುತ್ರ ಶಾತಕರ್ಣಿ ಶಾಲಿವಾಹನ ಶಕೆಯನ್ನು ಕೂಡ ಆರಂಭಿಸ್ತಾನಂತೇಳಿ ನಮಗೆ ತಿಳಿದು ಬರ್ತದೆ. ಇಂದು ಶಾತವಾಹನರ ಕೊನೆಯ ದೊರೆ ಯಾರಂದ್ರೆ ಯಜ್ಞಶ್ರೀ ಶಾತಕರ್ಣಿ. ಶಾತವಾಹನರ ಕೊನೆಯ ದೊರೆ ಯಜ್ಞಶ್ರೀ ಶಾತಕರ್ಣಿ. ಶಾತವಾಹನರ ವಿದೇಶಿ ವ್ಯಾಪಾರದ ಬಗ್ಗೆ ತಿಳಿಸಿಕೊಡುವಂಥ ಕೃತಿ ಯಾವುದಂದ್ರೆ ಗುಣಾಢ್ಯನು ಪೈಶಾಚಿ ಭಾಷೆಯಲ್ಲಿ ಬರೆದ ಬೃಹತ್ಕಥಾ. ನೆಕ್ಸ್ಟು ಚೇಮೇಂದ್ರನು ಇನ್ನೊಂದು ಕೃತಿಯನ್ನು ಬರೀತಾನೆ, ಕಥಾ ಸರಿಸಾಗರ ಎಂಬ ಕೃತಿಯನ್ನು ಕೂಡ ಈ ಕಾಲದಲ್ಲಿ ರಚನೆ ಆಗ್ತದೆ. ಶಾತವಾಹನರ ಕಾಲದಲ್ಲಿ ಬನವಾಸಿಯ ಶ್ರೀಮಂತ ವ್ಯಾಪಾರಿ ಭೂತಪಾಲ ಕಾರ್ಲೆಯಲ್ಲಿ ಚೈತ್ಯಾಲಯವನ್ನು ಕೂಡ ನಿರ್ಮಾಣ ಮಾಡ್ತಾನೆ. ನೆಕ್ಸ್ಟು ಮೌರ್ಯರು. ಮೌರ್ಯರ ಬಗ್ಗೆ ಅಂತೂ ಮೌರ್ಯರ ಸ್ಥಾಪಕ ಯಾರಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ. ಭಾರತದಲ್ಲಿ ಪ್ರಪ್ರಥಮವಾಗಿ ಇವರು ಐಕ್ಯತೆಯನ್ನು ಮೂಡಿಸಿದಂಥ ಸಾಮ್ರಾಜ್ಯವಾಗಿದೆ. ಮೌರ್ಯರ ರಾಜಧಾನಿ ಯಾವುದಂದ್ರೆ ಪಾಟಲಿಪುತ್ರ. ಮೌರ್ಯರ ರಾಜಲಾಂಛನ ಧರ್ಮಚಕ್ರ. ಮೌರ್ಯರ ಇತಿಹಾಸ ತಿಳಿಯಲು ನಮಗೆ ಸಹಾಯಕವಾದಂಥ ಮೂಲಾಧಾರಗಳು ಯಾವಪ್ಪ ಅಂದ್ರೆ ಮೆಗಸ್ತನೀಸನ ಇಂಡಿಕಾ, ಕೌಟಿಲ್ಯನ ಅರ್ಥಶಾಸ್ತ್ರ. ಈ ಕೌಟಿಲ್ಯನ ಅರ್ಥಶಾಸ್ತ್ರ ಎಂಬ ಕೃತಿಯನ್ನು 1909ರಲ್ಲಿ ಮೈಸೂರಿನ ಶ್ಯಾಮಾಶಾಸ್ತ್ರಿ ಎಂಬ ವಿದ್ವಾಂಸರು ಬೆಳಕಿಗೆ ತರ್ತಾರೆ. ಇದು ನೆನಪಿನಲ್ಲಿರಬೇಕು. ಇದನ್ನು ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ನಾವು ಗ್ರೀಕ್ ದೇಶದ ಮೆಕವೆಲಿಯ ಪ್ರಿನ್ಸ್ ಗ್ರಂಥಕ್ಕೆ ನಾವು ಹೋಲಿಸ್ತೇವೆ. ವಿಶಾಖದತ್ತನ ಮುದ್ರಾ ರಾಕ್ಷಸ ಕೂಡ ಒಂದು ಮೂಲಾಧಾರವಾಗಿದ್ದು ಇದು ಸಂಸ್ಕೃತ ನಾಟಕವಾಗಿದೆ. ಇದು ಏನನ್ನು ತಿಳಿಸ್ಕೊಡ್ತದಂದ್ರೆ ನಂದರ ದೊರೆ ಧನನಂದನನ್ನ ಚಂದ್ರಗುಪ್ತ ಮೌರ್ಯ ಹೇಗೆ ನಿರ್ನಾಮ ಮಾಡಿದ ಅನ್ನೋದ್ರ ಬಗ್ಗೆ ಈ ಕೃತಿ ನಮಗೆ ಸವಿವರವಾಗಿ ತಿಳಿಸ್ಕೊಡ್ತದೆ. ಮೌರ್ಯರ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಅಶೋಕ. ಈತನನ್ನು ನಾವು ಏನಂತ ಕರಿತೀವಿ? ಪ್ರಸಿದ್ಧ ದೊರೆಯಾದಂಥ ಅಶೋಕನನ್ನು ಶಾಸನಗಳ
ಪಿತಾಮಹ ಅಶೋಕ ಮಹಾಶಯ ಎಂದು ಕರೀತೇವೆ. ಅಶೋಕನ ಶಾಸನಗಳನ್ನು ಪ್ರಥಮ ಬಾರಿಗೆ 1837ರಲ್ಲಿ ಅಶೋಕನ ಶಾಸನಗಳನ್ನು ಪ್ರಥಮ ಬಾರಿಗೆ 1837ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಮೊಟ್ಟ ಮೊದಲ ಬಾರಿಗೆ ಓದ್ತಾನ. ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಓದ್ದವರು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಜೇಮ್ಸ್ ಪ್ರಿನ್ಸೆಪ್. ಅಶೋಕನ ಶಾಸನಗಳು ಯಾವ್ಯಾವ ಲಿಪಿಯಲ್ಲಿ ಅಂತಾರೆ? ಬ್ರಾಹ್ಮಿ, ಖರೋಷ್ಠಿ ಲಿಪಿಯಲ್ಲವ ಮತ್ತು ಅರೇಮಿಕ್ ಮತ್ತು ಗ್ರೀಕ್ ಭಾಷೆಯಲ್ಲಿ ಅಶೋಕನ ಶಾಸನಗಳು ಕಂಡುಬರ್ತವ. ಅಶೋಕನು ಒಂದು ಪ್ರಸಿದ್ಧವಾದ ಯುದ್ಧ ಮಾಡ್ತಾನೆ. ಅದು ಯಾವುದಪ್ಪ ಅಂದ್ರೆ ಕಳಿಂಗ ಯುದ್ಧ. ಇದರ ಬಗ್ಗೆ ತಿಳಿಸಿಕೊಡುವಂಥ ಶಾಸನ ಯಾವುದು? 13ನೇ ಬಂಡೆಗಲ್ಲು ಶಿಲಾಶಾಸನ. 13ನೇ ಬಂಡೆಗಲ್ಲು ಶಿಲಾಶಾಸನ ಏನಪ್ಪ ಅಂದ್ರೆ ನಮಗೆ ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ಏನಪ್ಪ ಅಂದ್ರೆ ಅಶೋಕನು ಕಳಿಂಗ ಯುದ್ಧದಲ್ಲಿ 1,00,000 ಜನರು ಮರಣ ಹೊಂದಿದ್ದರು, 1,50,000 ಜನರು ಯುದ್ಧ ಕೈದಿಗಳಾದರು ಅಂಥೇಳಿ ಭಾಳ ವಿವರವಾಗಿ ಈ ಶಾಸನ ನಮಗೆ ತಿಳಿಸ್ಕೊಡ್ತದೆ. ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಎಲ್ಲೆಲ್ಲಿ ದೊರೆತೇವೆ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಚಟಿಂಗರಾಮೇಶ್ವರ ಇವುಗಳನ್ನು ಕಂಡುಹಿಡಿದವರು ಯಾರು? BL ರೈಸ್. ನೆಕ್ಸ್ಟು ಬಳ್ಳಾರಿ ಜಿಲ್ಲೆಯ ನಿಟ್ಟೂರು, ರಾಯಚೂರು ಜಿಲ್ಲೆಯ ಮಸ್ಕಿ. ಇದನ್ನು ಮೊಟ್ಟ ಮೊದಲ ಬಾರಿಗೆ ಓದ್ದವರು ಯಾರಂದ್ರೆ ಬೇಡನ್. ಸಿ ಬೇಡನ್ ಅವರು 1915ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರಾಯಚೂರು ಜಿಲ್ಲೆಯ ಮಸ್ಕಿಯ ಶಿಲಾಶಾಸನವನ್ನು ಓದ್ತಾರೆ. ಇದು ಯಾಕೆ ಭಾಳಷ್ಟು ಇಂಪಾರ್ಟೆಂಟ್ ಅದಂದ್ರೆ ಅಶೋಕನು ಬಿರುದಾಗಿರುವಂಥ ದೇವನಾಮ ಪ್ರಿಯ ಮತ್ತು ಪ್ರಿಯದರ್ಶಿ ಅಶೋಕ ಅಂಥೇಳಿ ಇದು ಭಾಳ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡ್ತದೆ. ಆದ್ದರಿಂದ ಈ ಮಸ್ಕಿ ಶಿಲಾಶಾಸನ ಭಾಳಷ್ಟು ಇಂಪಾರ್ಟೆಂಟ್ ಅದ. ಇನ್ನುಳಿದಂಥ ಅಶೋಕನ ಶಿಲಾಶಾಸನಗಳು ಕರ್ನಾಟಕದಲ್ಲಿ ಯಾವಪ್ಪ ಅಂದ್ರೆ ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕಿಗುಂಡ ಶಿಲಾಶಾಸನಗಳು, ಕಲಬುರಗಿ ಜಿಲ್ಲೆಯ ಸನ್ನತಿ ಶಿಲಾಶಾಸನ. ಈ ಸನ್ನತಿ ಶಿಲಾಶಾಸನ ಇತ್ತೀಚಿನ ವರ್ಷಗಳಲ್ಲಿ ಕಂಡುಬರುವಂಥ ಅಶೋಕನ ಶಾಸನ ಆಗ್ಯದ. ನೆಕ್ಸ್ಟು ಅಶೋಕನು ಸಾಶಪು 751ರಲ್ಲಿ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನ ಕೂಡ ಏರ್ಪಡಿಸ್ತಾನೆ. ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಅಂತಾರೆ ಯಾರು ಅಂದ್ರೆ ಮೊಗ್ಗಲಿಪುತ್ರ ತಿಸ್ಯನು ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಾನೆ. ಅಶೋಕನು ಬೌದ್ಧ ಧರ್ಮಕ್ಕಾಗಿ ತನ್ನ ಇಡೀ ಜೀವನವನ್ನು ಕಳಿಂಗ ಯುದ್ಧದ ನಂತರ ಮುಡಿಪಾಗಿರ್ತಾನೆ. ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರೆಯನ್ನು ಶ್ರೀಲಂಕೆಗೆ ಕಳಿಸ್ಕೊಡ್ತಾನೆ. ಎದಕ್ಕಂದ್ರೆ ಬೌದ್ಧ ಧರ್ಮ ಪ್ರಚಾರ ಮಾಡುವ ಸಲುವಾಗಿ. ನೆಕ್ಸ್ಟು ಮೈಸೂರಿಗೆ ಮಹಾದೇವ ಎನ್ನುವನನ್ನು, ಬನವಾಸಿಗೆ ರಕ್ಷಿತನನ್ನು ಕೂಡ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಕಳಿಸ್ಕೊಡ್ತಾನೆ. ಮೌರ್ಯರ ಕಾಲದಲ್ಲಿ ನಾಗರಿಕ ಮೊಕದ್ದಮೆಗೆ ಸಂಬಂಧಿಸಿದಂತೆ ಯಾವ ನ್ಯಾಯಾಲಯವಿತ್ತು? ಧರ್ಮಸ್ಥೇಯ ಎಂಬ ನ್ಯಾಯಾಲಯ ಜಾರಿಯಿತ್ತು. ಭಾಳ ಇಂಪಾರ್ಟೆಂಟ್ ಇದು. ಅಪರಾಧ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತೆ ಕಂಟಕ ಶೋಧನ ಎಂಬ ನ್ಯಾಯಾಲಯ ಮೌರ್ಯರ ಏನಪ್ಪ ಅಂದ್ರೆ ಕಾಲೊಳಗೆ ಇದ್ದು. ಅಶೋಕನು ಸುಮಾರು 84,000 ಸ್ತೂಪಗಳನ್ನು ನಿರ್ಮಿಸಿದ ಇಲ್ಲಿವರೆಗೂ. ಅದರಲ್ಲಿ ಉಳಿದಿರುವಂಥ ಏಕೈಕ ಮತ್ತು ಅತಿ ದೊಡ್ಡ ಸ್ತೂಪ ಯಾವುದಂದ್ರೆ ಸಾಂಚಿ ಸ್ತೂಪ. ಇದು ಮಧ್ಯಪ್ರದೇಶ ರಾಜ್ಯದಲ್ಲಿದೆ. ಇದು ಏನಪ್ಪ ಅಂದ್ರೆ ನಮ್ಮ 3ನೇ ಕ್ವಶ್ನೆಗೆ ವಿವರಣೆ. ಇನ್ನು 4ನೇ ಪ್ರಶ್ನೆ ಯಾವುದಂದ್ರೆ ದಿಲ್ಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿದ ಉದ್ಯಮ ಯಾವುದು? ದಿಲ್ಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿದ ಉದ್ಯಮ ಯಾವುದು? ಪ್ರಥಮವಾಗಿ ಪಶುಪಾಲನೆ, ನೇಯ್ಗೆ, ವ್ಯವಸಾಯ, ತೋಟಗಾರಿಕೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದ್ರೆ ನೇಯ್ಗೆ ಏನಪ್ಪ ಅಂದ್ರೆ ದಿಲ್ಲಿ ಸುಲ್ತಾನರು ಬಹಳಷ್ಟು ಪ್ರೋತ್ಸಾಹಿಸಿದಂಥ ಉದ್ಯಮವಾಗಿದೆ. ಅದರಲ್ಲೂ ಹತ್ತಿ ಬಟ್ಟೆಗಳ ಕೈಗಾರಿಕೆಗಳಿಗೆ, ಹತ್ತಿ ಬಟ್ಟೆಗಳ ನೇಯ್ಗೆಗೆ ಏನಪ್ಪ ಅಂದ್ರೆ ಈ ದಿಲ್ಲಿ ಸುಲ್ತಾನರು ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ 5ನೇ ಕ್ವಶ್ನೆ, ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಇವನ ಕಾಲದಲ್ಲಿದ್ದರು. ಯಾರ ಕಾಲದೊಳಗಿರ್ತಾರೆ ಅಂದ್ರೆ ಇವರು ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಇವರು ಕನಿಷ್ಕನ ಕಾಲದಲ್ಲಿದ್ದು ಅನ್ನೋನು ನಾವು ನೋಡ್ತೇವೆ. ಯಾರ ಕಾಲ ಒಳಗಿರ್ತಾರೆ ಇವರು? ಕನಿಷ್ಕನ ಕಾಲದೊಳಗಿರುವಂಥದ್ದನ್ನು ನಾವು ನೋಡ್ತೇವೆ. ಅಶ್ವಘೋಷ ಏನಪ್ಪ ಅಂದ್ರೆ ಈತ 3ನೇ ಬೌದ್ಧ ಸಮ್ಮೇಳನ 4ನೇ ಬೌದ್ಧ ಸಮ್ಮೇಳನ
ಕನಿಷ್ಕ ಏರ್ಪಡಿಸ್ತಾನ ಕಾಶ್ಮೀರ ಒಳಗೆ. ಅದರ ಉಪಾಧ್ಯಕ್ಷನಾಗಿ ಈತ ಅಶ್ವಘೋಷ ಇರ್ತಾನೆ. ವಸುಮಿತ್ರ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾನೆ. ಇನ್ನು ಸಂಘರಕ್ಷ ಕೂಡ ಒಬ್ಬ ಬೌದ್ಧ ವಿದ್ವಾಂಸ ಇರ್ತಾನೆ. ಈತನ ಬರೆದಂಥ ಪ್ರಮುಖ ಕೃತಿ ಮಾರ್ಗಭೂಮಿ ಜ್ಞಾನಸೂತ್ರ. ವಸುಮಿತ್ರನ ಕೃತಿ ಮಹಾವಿಭಾಷ್ಯ ಶಾಸ್ತ್ರ. ಅಶ್ವಘೋಷನ ಕೃತಿ ಬುದ್ಧ ಚರಿತ. ನೆಕ್ಸ್ಟ್ ಕ್ವಶನ್ ಏನಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಯಾವುದು? ಆಪ್ಷನ್ ಎ ಕೆಂಪು ಕೋಟೆ, ಆಪ್ಷನ್ ಬಿ ಅಲಾಯಿ ದರ್ವಾಜ, ಆಪ್ಷನ್ ಸಿ ಬುಲಂದ್ ದರ್ವಾಜ, ಆಪ್ಷನ್ ಡಿ ಚಾರ್ಮಿನಾರ್. ಇದರಲ್ಲಿ ಸರಿಯಾದ ಅಂತ ಉತ್ತರ ಯಾವುದಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂದರೆ ಯಾವುದು ಬರ್ತದೆ? ಅಲಾಯಿ ದರ್ವಾಜ. ಅಲಾಯ್ ಅಂತೇಳಿ ನೆನ್ಪಿಟ್ಕೋಬೇಕು ನೀವು. ಫಸ್ಟ್ ಆಪ್ಷನು ಕೆಂಪು ಕೋಟೆಯನ್ನು ನೋಡಿದಾಗ ಕೆಂಪು ಕೋಟೆ ಯಾರು ನಿರ್ಮಿಸ್ತಾರಂದ್ರೆ ಕೆಂಪು ಕೋಟೆಯನ್ನು ನಿರ್ಮಿಸಿದವರು ಶಹಾಜಹಾನ್. ಅಲಾಯಿ ದರ್ವಾಜದ ಏನಪ್ಪ ಅಂದರೆ ಕೆಂಪು ಕೋಟೆಯನ್ನು ಕೆಂಪು ಮರಳುಗಲ್ಲುಗಳಿಂದ ಶಹಾಜಾನು ನಿರ್ಮಿಸ್ತಾನೆ. ಇದು ದಿಲ್ಲಿ ಒಳಗಿದೆ. ನೆಕ್ಸ್ಟು ಅಲಾಯಿ ದರ್ವಾಜ ಏನಪ್ಪ ಅಂದ್ರೆ ಇದೊಂದು ದರ್ವಾಜ ಅಂದ್ರೇನು? ದರ್ವಾಜ ಅಂದ್ರೆ ಬಾಗಿಲು. ಇದನ್ನು ನಿರ್ಮಿಸಿದವರು ಅಲ್ಲಾವುದ್ದೀನ್ ಖಿಲ್ಜಿ. ಇನ್ನೊಂದು ದರ್ವಾಜ ಬರ್ತದೆ, ಯಾವುದು? ಬುಲಂದ ದರ್ವಾಜವನ್ನು ನಿರ್ಮಿಸಿದವರು ಯಾರು? ಅಕ್ಬರ್ ಮಹಾಶಯ. ಇದು ಎಲ್ಲಿ ಬರ್ತದಪ್ಪ ಅಂದ್ರೆ ಬುಲಂದ್ ದರ್ವಾಜ ಇದು ಫತೇಪುರ್ ಸಿಕ್ರಿ ಒಳಗದ. ಇದು ಗುಜರಾತ್ ರಾಜ್ಯದ ದಿಗ್ವಿಜಯ ಸಾಧಿಸುವ ನೆನಪಿಗೋಸ್ಕರ ಗುಜರಾತ್ ರಾಜ್ಯದಲ್ಲಿ ಅಕ್ಬರ ದಿಗ್ವಿಜಯ ಸಾಧಿಸ್ತಾನೆ ನೋಡು, ಅದರ ನೆನಪಿಗೋಸ್ಕರ ಈ ಬುಲಂದ್ ದರ್ವಾಜವನ್ನು ಆತ ನಿರ್ಮಾಣ ಮಾಡ್ತಾನೆ. ಇದು ಭಾರತದ ಅತ್ಯಂತ ದೊಡ್ಡದಾದ ದರ್ವಾಜವಾಗಿದೆ, ಅಂದರೆ ಬಾಗಿಲಾಗಿದೆ. ಇದರ ಮೇಲೆ ಏನಂತ ಬರೆಸ್ತಾನೋ ಅಂದ್ರೆ ಜಗತ್ತು ಒಂದು ಸೇತುವೆ, ಅದನ್ನು ದಾಟು ಅಂಥೇಳಿ ಆತ ಬರೆಸ್ತಾನ. ನೆಕ್ಸ್ಟು ಚಾರ್ಮಿನಾರ್ ಅಂತೂ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಇದು ಎಲ್ಲಿ ಬರ್ತದೆ ಅಂದ್ರೆ ಹೈದರಾಬಾದಲ್ಲಿ ಬರುತ್ತೆ ಚಾರ್ಮಿನಾರು. ಈ ಚಾರ್ಮಿನಾರನ್ನು ನಿರ್ಮಿಸಿದವರು ಯಾರಂದ್ರೆ ಗೋಲ್ಕೊಂಡಾದ ಕುತುಬ್ ಶಾಹಿಗಳ ಮನೆತನದ ಮೊಹಮ್ಮದ್ ಕುಲಿ ಕುತುಬ್ ಶಾ ಈ ಚಾರ್ಮಿನಾರನ್ನು ನಿರ್ಮಿಸ್ತಾನ. ಇದು ಭಾರತದಲ್ಲೇ ಅತ್ಯಂತ ದೊಡ್ಡದಾದ ಮಿನಾರ್ ಅಂತ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮೊಘಲ್ ಚಕ್ರವರ್ತಿಯಿಂದ ಹೈದರಾಬಾದ್, ಬಂಗಾಳ, ಗುಜರಾತ್ ಪ್ರದೇಶಗಳಲ್ಲಿ ತೆರಿಗೆ ರಹಿತ ವ್ಯಾಪಾರವನ್ನು ಮಾಡಲು ಅನುಮತಿ ಪಡೆದರು. ಇದರ ಪರಿಣಾಮ ಏನಾಯಿತು ಅಂತೇಳಿ ಕ್ವಶನ್ ಕೇಳಿದ್ದಾನ. ತಮಗೆಲ್ಲರಿಗೂ ಗೊತ್ತಿರುವಂತೆ 1711 ಯಾರು ಬರ್ತಾರೆ? ಜಾನ್ ಸರ್ಮನ್ ನಿಯೋಗ ಕಲ್ಕತ್ತಾದಿಂದ ದೆಹಲಿಗೆ ಬರ್ತಾರೆ. ಇದರ ಸಲುವಾಗಿ ಮೊಘಲ್ ಚಕ್ರವರ್ತಿಯಿಂದ ವ್ಯಾಪಾರ ರಿಯಾಯಿತಿಗಳನ್ನು ಪಡೆಯುವ ಸಲುವಾಗಿ ಬರ್ತದದು. ಈ ನಿಯೋಗದೊಂದಿಗೆ ಬಂದಂಥವ್ರು ಯಾರು? ವಿಲಿಯಂ ಹ್ಯಾಮಿಲ್ಟನ್ ಎಂಬ ವೈದ್ಯ ಕೂಡ ಆ ನಿಯೋಗ ಒಳಗೆ ಇರ್ತಾನೆ. ಆತ ಏನು ಮಾಡ್ತಾನೆ? ಮೊಘಲ್ ಚಕ್ರವರ್ತಿ ಅಂತ ಫರುಖ್ ಸಿಯಾರ್ನ ರೋಗವನ್ನು ಗುಣಪಡಿಸಲಾಗದಂಥ ರೋಗವನ್ನು ಈತ ಹ್ಯಾಮಿಲ್ಟನು ಗುಣಪಡಿಸ್ತಾನೆ. ಅದರಿಂದ ಫರುಖ್ ಸಿಯಾರ್ ಬಹಳಷ್ಟು ಖುಷಿಯಾಗಿ ಬ್ರಿಟಿಷರಿಗೆ ಹೈದರಾಬಾದ್, ಬಂಗಾಳ ಮತ್ತು ಗುಜರಾತ್ ಪ್ರದೇಶಗಳಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡಲು ಅನುಮತಿ ನೀಡ್ತಾನೆ. ಆದರೆ ಅವ್ರು ಏನು ಮಾಡ್ತಿರ್ಬೇಕಂದ್ರೆ ಇವನಿಗೆ 3,000 ವಾರ್ಷಿಕವಾಗಿ 3,000 ರೂಪಾಯಿಗಳನ್ನು ಕಂದಾಯವಾಗಿ ಅವರಿಗೆ ಕೊಡಬೇಕು ಅನ್ನೋದು ಆತಂದ ಕರಾರಾಗಿರ್ತದೆ. ಅಂದರೆ ಉತ್ತರ ಯಾವುದಿಲ್ಲಿ? ಚಕ್ರವರ್ತಿಗೆ ಪ್ರತಿ ವರ್ಷ 3,000 ರೂಪಾಯಿಗಳನ್ನು ಕೊಡಬೇಕು ಅನ್ನೋದು ಉತ್ತರ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನು ತಾನೇ ಪೇಶ್ವೆ ಎಂದು ಘೋಷಿಸಿಕೊಂಡ ಕಾನ್ಪುರ ದಂಗೆಯ ನಾಯಕ ಯಾರು? ಇದು ಮತ್ತೊಂದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಆಪ್ಷನ್ ಎ ಬಹದ್ದೂರ್ ಶಾ, ಆಪ್ಷನ್ ಬಿ ತಾತ್ಯಾ ಟೋಪಿ, ಆಪ್ಷನ್ ಸಿ ನಾನಾ ಸಾಹೇಬ್, ಆಪ್ಷನ್ ಡಿ ವಾಜಿದ್ ಅಲಿ. ಫಸ್ಟು ಆನ್ಸರ್ ಯಾವುದಾಗುತ್ತಾ ನೋಡೋಣ. ಆನ್ಸರ್ ಯಾವುದಾಗುತ್ತೆ ಇಲ್ಲಿ? ನಾನಾ ಸಾಹೇಬು ಆನ್ಸರ್ ಆಗುತ್ತಾ. ಉಳಿದ ಆಪ್ಷನ್ಗಳನ್ನು ನೋಡೋದಾದ್ರೆ ಬಹದ್ದೂರ್ ಶಾ, ಎರಡನೇ ಬಹದ್ದೂರ್ ಶಾ ಅಂಥೇಳಿ ಈತನಿಗೆ ಕರಿತೇವೆ. ಈತ ಏನು ಮಾಡ್ತಾನೆ? ಮೊಘಲರ ಕೊನೆಯ ದೊರೆಯಾಗಿರ್ತಾನೆ. ಈತ ಎರಡನೇ ಬಹದ್ದೂರ್ ಶಾನ ದೆಹಲಿ ಒಳಗೆ ದಂಗೆ ಹೇಳ್ತಾನೆ. ಈತ ಎಲ್ಲಿ ದಂಗೆ ಹೇಳ್ತಾನೆ? ದೆಹಲಿ ಒಳಗೆ ದಂಗೆ ಹೇಳ್ತಾನೆ. ಕೊನೆಗೆ ಬ್ರಿಟಿಷರು ಈತನನ್ನು ರಂಗೂನ್ಗೆ ಗಡೀಪಾರು ಮಾಡಿಬಿಡ್ತಾರೆ. ನೆಕ್ಸ್ಟು ತಾತ್ಯಾ ಟೋಪಿ ಯಾರಪ್ಪ ಅಂದರೆ ಈತ ನಾನಾ ಸಾಹೇಬನ ನಿಷ್ಠಾವಂತ ಸೇವಕ ಆಗಿರ್ತಾನೆ. ಈತ ನಾನಾ ಸಾಹೇಬು ಕೊನೆಗೆ
ಯಪ್ಪ ಅಂದ್ರೆ ನಾನಾ ಸಾಹೇಬ್ ಯಾರು ಅಂತಾರ, ಎರಡನೇ ಬಾಜಿರಾಯನ ದತ್ತುಪುತ್ರ. ಆತನ ಸೇವಕ ಯಾರು, ತಾತ್ಯಾ ಟೋಪಿ. ನಾನಾ ಸಾಹೇಬು ಕಾನ್ಪುರ ಒಳಗೆ ದಂಗೆ ಎದ್ದಾಗ ಆತನಿಗೆ ಹೆಲ್ಪ್ ಮಾಡ್ತಾನೆ, ಸಹಾಯ ಮಾಡ್ತಾನೆ. ನಾನಾ ಸಾಹೇಬನು ಕೊನೆಗೆ ನೇಪಾಳಕ್ಕೆ ಓಡಿ ಹೋದಾಗ ಯಾರಲ್ಲಿಂದ ಸೋಲ್ತಾನವ, ಬ್ರಿಟಿಷ್ ಅಧಿಕಾರಿ ಕ್ಯಾಂಪ್ ಬೆಲ್ನಿಂದ ಸೋಲ್ತಾನೆ. ಯಾರು, ನಾನಾ ಸಾಹೇಬ್ ಸೋತು ಓಡಿ ಹೋಗ್ತಾನೆ ನೇಪಾಳಕ್ಕೆ. ಓಡಿ ಹೋದಾಗ ತಾತ್ಯಾ ಟೋಪಿ ನೆಕ್ಸ್ಟ್ ಯಾರ ಜೊತೆ ಸೇರ್ಕೋತಾನೆ, ರಾಣಿ ಲಕ್ಷ್ಮೀಬಾಯಿ ಜೊತೆ ಸೇರಿಕೊಂಡು ತನ್ನ ಹೋರಾಟವನ್ನು ಬ್ರಿಟಿಷರ ವಿರುದ್ಧ ಮುಂದುವರಿಸ್ತಾನೆ. ಇಷ್ಟು ಯಾರು, ತಾತ್ಯಾ ಟೋಪಿ ಮತ್ತು ನಾನಾ ಸಾಹೇಬ್ ಬಗ್ಗೆ. ನೆಕ್ಸ್ಟು ವಾಜಿದ್ ಅಲಿ ಯಾರಂದ್ರೆ, ಈತ ಲಕ್ನೋ ಒಳಗೆ 1857 ದಂಗೆ ಒಳಗೆ ಏನಪ್ಪ ಅಂದ್ರೆ ದಂಗೆ ಎದ್ದಿರ್ತಾಳೆ ಲಕ್ನೋ ಒಳಗೆ. ಯಾರು, ಬೇಗಮ್ ಹಜರತ್ ಮಹಲ್. ಆಕೆಯ ಗಂಡ ಯಾರು, ಈ ವಾಜಿದ್ ಅಲಿ. ಇಲ್ಲಿ ಒಂದು ಪ್ರಶ್ನೆ ಭಾಳಷ್ಟು ರೈಸ್ ಆಗ್ತದೆ ಎಕ್ಸಾಮ್ ಒಳಗೆ. ಯಾವುದು ಅಂದ್ರೆ 1857 ದಂಗೆಯ ನಾಯಕರು ಯಾರ್ಯಾರ ಅಂಥೇಳಿ ಕೇಳ್ತಾರೆ. ಫಸ್ಟು ದೆಹಲಿ ಒಳಗೆ ಯಾರು ದಂಗೆ ಹೇಳ್ತಾರೆ ಅಂದ್ರೆ 1857 ದಂಗೆ ಒಳಗೆ ಎರಡನೇ ಬಹದ್ದೂರ್ ಶಾ. ಕಾನ್ಪುರ ಒಳಗೆ ನಾನಾ ಸಾಹೇಬ್. ಲಕ್ನೋ ಒಳಗೆ ಬೇಗಮ್ ಹಜರತ್ ಮಹಲ್. ಝಾನ್ಸಿ ಒಳಗೆ ರಾಣಿ ಲಕ್ಷ್ಮೀಬಾಯಿ. ಬಿಹಾರ ಒಳಗೆ ಕುಂವರ್ ಸಿಂಗ್. ಫೈಜಾಬಾದ್ ಒಳಗೆ ಅಹಮದುಲ್ಲಾ. ಸುರ್ಪುರ್ ಒಳಗೆ ಯಾರು ಹೇಳ್ತಾರೆ ಅಂತಂದ್ರೆ ನಮ್ಮ ಹೆಮ್ಮೆಯ ವೆಂಕಟಪ್ಪ ನಾಯಕ. ನರಗುಂದ ಒಳಗೆ ಬಾಬಾ ಸಾಹೇಬ್. ಮುಂಡರಗಿ ಒಳಗೆ ಭೀಮ್ರಾಯ್. ಇವರು ಏನಪ್ಪ ಅಂದ್ರೆ 1857 ದಂಗೆಯು ಏನಪ್ಪ ಅಂದ್ರೆ ಒಂದು ದಿಕ್ಕಿನೊಳಗೆ ಹೋಗೋಕ್ಕೆ ಈ ಎಲ್ಲ ಏನಪ್ಪ ಅಂದ್ರೆ ನಾಯಕರು ಭಾಳಷ್ಟು ಪಾತ್ರ ವಹಿಸ್ತಾರೆ ಅಂತೇಳಿ ನಮಗೆ ಗೊತ್ತಿರಬೇಕು. ಇದು ನಮಗೆ ಎಕ್ಸಾಮ್ ಒಳಗೆ ಹೆಂಗೆ ಬರ್ತದೆ ಅಂದ್ರೆ, ಹೊಂದಿಸಿ ಬರೆಯಿರಿ ಕ್ವಶನ್ ಒಳಗೆ ಈ ಕಡೆ ಸ್ಥಳ ಕೊಟ್ಟಿರ್ತಾನೆ, ಈ ಕಡೆ ದಂಗೆಯ ನಾಯಕತ್ವ ವಹಿಸಿದರು ಯಾರು ಅಂತೇಳಿ ಕೊಟ್ಟಿರ್ತಾನೆ. ಇದು ನೆನಪಿನಲ್ಲಿರಬೇಕು. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿರುವ ಕೇಂದ್ರ ಸರ್ಕಾರದ ಯೋಜನೆ ಯಾವುದು? ಮೊದಲನೇ ಆಪ್ಷನ್ ಏನದ, ಅನೌಪಚಾರಿಕ ಶಿಕ್ಷಣ ಯೋಜನೆ. ಎರಡನೇ ಆಪ್ಷನು ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಯೋಜನೆ. ಮೂರನೇ ಆಪ್ಷನು ರಾಷ್ಟ್ರೀಯ ಶಿಕ್ಷಣ ನೀತಿ. ನಾಲ್ಕನೇ ಆಪ್ಷನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್. ಇದರಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ಯಾವುದು? ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1998. ಈ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1998 ಏನು ಗುರಿಯನ್ನು ಹೊಂದಿರುತ್ತದೆ ಅಂದರೆ, ಇದಕ್ಕೆ ಇಂಗ್ಲೀಷ್ ಒಳಗೆ ಏನಂತ ಕರಿತೀವಿ ನಾವು, ನ್ಯಾಷನಲ್ ಲಿಟ್ರಸಿ ಮಿಷನ್. ಇದರ ಮುಖ್ಯ ಉದ್ದೇಶ ಏನಾಗಿರ್ತದೆ ಅಂದರೆ, 18ರಿಂದ 35 ವರ್ಷದೊಳಗಿನ ಎಲ್ಲ ವ್ಯಕ್ತಿಗಳಿಗೆ, ಭಾರತದಲ್ಲಿರುವಂಥ ಎಲ್ಲ ನಾಗರಿಕರಿಗೆ, 18ರಿಂದ 35 ಎಲ್ಲ ನಾಗರಿಕರಿಗೆ ಶಿಕ್ಷಣವನ್ನು ಒದಗಿಸುವುದು ಈ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ನ ಬಹುಮುಖ್ಯ ಉದ್ದೇಶ ಆಗಿರ್ತದೆ. ನೆಕ್ಸ್ಟ್ ಕ್ವಶನು, ಭಾರತ ಒಕ್ಕೂಟದಲ್ಲಿ ಕಾಶ್ಮೀರವು ಯಾವಾಗ ವಿಲೀನಗೊಂಡಿತು ಅನ್ನೋದು. ಮೊದಲನೇ ಆಪ್ಷನ್ ಅದ 1947. ಎರಡನೇ ಆಪ್ಷನು 1949. ಮೂರನೇ ಆಪ್ಷನು 1951. ನಾಲ್ಕನೇ ಆಪ್ಷನು 1961. ಇದರಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ಯಾವುದಪ್ಪ ಅಂದ್ರೆ 1947 ಕರೆಕ್ಟ್ ಆಗಿರುವಂಥ ಉತ್ತರ. ತಮಗೆಲ್ಲರಿಗೂ ಗೊತ್ತಿರುವಂತೆ ಭಾರತದಲ್ಲಿ ಎಷ್ಟು 552 ಸಂಸ್ಥಾನಗಳು ಇರ್ತವೆ. ಅದರಲ್ಲಿ 549 ಸಂಸ್ಥಾನಗಳು ಏನಪ್ಪ ಅಂದ್ರೆ ಭಾರತ ಒಕ್ಕೂಟಕ್ಕೆ ಸೇರೋಕೆ ನಿರ್ಧಾರ ಮಾಡ್ತಾವೆ. 3 ಸಂಸ್ಥಾನಗಳು ಏನು ಮಾಡ್ತಾವೆ, ಭಾರತದ ಒಕ್ಕೂಟಕ್ಕೆ ಸೇರಲು ಏನು ಮಾಡ್ತಾವೆ, ನಿರಾಕರಿಸ್ತಾವೆ. ಯಾವ್ಯಾವಪ್ಪ ಅಂದ್ರೆ, ಫಸ್ಟ್ ಒನ್ ಹೈದರಾಬಾದು. ಯಾವುದಂದ್ರೆ ಹೈದರಾಬಾದು. ಸೆಕೆಂಡ್ ಒನ್ ಕಾಶ್ಮೀರು. ಥರ್ಡ್ ಒನ್ ಜುನಾಗಢ್. ಈ 3 ಸಂಸ್ಥಾನಗಳು ಏನು ಮಾಡ್ತಾವೆ, ಭಾರತದ ಒಕ್ಕೂಟಕ್ಕೆ ಸೇರಲು ನಿರಾಕರಿಸ್ತಾವೆ. ಆವಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಏನು ಮಾಡ್ತಾರೆ, ತಮಗೆಲ್ಲರಿಗೂ ಗೊತ್ತಿರುವಂತೆ ಹೈದರಾಬಾದ್ ಮ್ಯಾಗ ಪೊಲೀಸ್ ಕಾರ್ಯಾಚರಣೆ ಮಾಡಿ ಆ ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ವಶಪಡಿಸ್ಕೊಳ್ತಾರೆ. ನೆಕ್ಸ್ಟು ಈ ಯಾವುದು ಕಾಶ್ಮೀರ ಏನಪ್ಪ ಅಂದ್ರೆ, ಅಲ್ಲಿ ಆಳ್ತಿರುವಂಥ ರಾಜ ಯಾರು, ಹರಿಸಿಂಗ್ ರಾಜ ಆಳ್ತಾ ಇದ್ದ. ಸಡನ್ನಾಗಿ ಏನು ಮಾಡಿಬಿಡ್ತದೆ,
ಏನು ಪಾಕಿಸ್ತಾನ ಕಾಶ್ಮೀರದ ಮ್ಯಾಗ ಆಕ್ರಮಣ ಮಾಡಿಬಿಡ್ತದೆ. ಅವಾಗ ಹರಿಸಿಂಗ ಭಾರತ ಸರ್ಕಾರದ ಬಳಿ ಓಡಿ ಬಂದು ಏನು ಮಾಡ್ತಾನೆ, ಒಪ್ಪಂದ ಮಾಡಿಕೊಂಡು, ಒಪ್ಪಂದ ಯಾವ ಒಪ್ಪಂದ ಆತ 371 370 ಏನು ಆರ್ಟಿಕಲ್ ಬರ್ತದಲ್ಲ, ಅದು ಏನಪ್ಪ ಅಂದ್ರೆ ಈ ಹರಿಸಿಂಗನ ಒತ್ತಾಯದಿಂದ ಭಾರತ ಸಂವಿಧಾನ ಒಳಗೆ ಸೇರಿಸಿದ್ದು. ಅವ ಏನು ಒಪ್ಪಂದ ಮಾಡ್ಕೊಂಡು ಏನು ಮಾಡ್ತಾನೆ, ಕಾಶ್ಮೀರವನ್ನು ಭಾರತ ಒಳಗೆ ಸೇರಿಸ್ತಾನೆ. ಇದು ಏನಪ್ಪ ಅಂದ್ರೆ ಆತ ಯಾಕೆ ಕಾಶ್ಮೀರ ಒಳಗೆ ವಿಲೀನಗೊಂಡಿಸ್ದ ತನ್ನ ಸಾಮ್ರಾಜ್ಯವನ್ನು ಅನ್ನೋದು ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ 1962ರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಲು ಕಾರಣ ಏನು? ಫಸ್ಟ್ ಆಪ್ಷನ್ ಏನಿದೆ, ದಲೈಲಾಮಾ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದು, ಭಾರತ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು, ಭಾರತದಿಂದ ನಿರಾಶ್ರಿತರು ಚೀನಾಕ್ಕೆ ನುಸುಳಿದ್ದು, ಚೀನಾದಲ್ಲಾದ ಸಮಾಜವಾದಿ ಕ್ರಾಂತಿ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದ್ರೆ ದಲೈಲಾಮಾ ಅವನ ಅನುಯಾಯಿಗಳಿಗೆ ಏನಪ್ಪ ಅಂದ್ರೆ ಆಶ್ರಯ ನೀಡಿದ್ದು. ದಲೈಲಾಮಾ ಅಂದರೆ ಯಾರಪ್ಪ ಅಂದ್ರೆ ಟಿಬೆಟ್ನ ಬೌದ್ಧ ಧರ್ಮಗುರು. ಚೀನಾ ಮತ್ತು ಟಿಬೆಟ್ ನಡುವೆ ಭಾಳಷ್ಟು ಏನಪ್ಪ ಅಂದ್ರೆ ಘರ್ಷಣೆಗಳು ಇರತಂಥ ಸಂದರ್ಭದಲ್ಲಿ ಏನಾಗುತ್ತಾ, ದಲೈಲಾಮನನ್ನು ಭಾರತ ಆಶ್ರಯ ನೀಡಿದ ಸಲುವಾಗಿ ಚೀನಾ ಏನು ಮಾಡ್ತದೆ, ಕೋಪಗೊಂಡು ಭಾರತದ ಮೇಲೆ ದಾಳಿ ಮಾಡ್ತದೆ. ಯಾವಾಗಂದ್ರೆ 1962 ಇದು ತಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ಏನದ, ಮಧ್ಯಯುಗದ ಭಾರತವನ್ನು ಆಳಿದ ಪ್ರಥಮ ಮಹಿಳೆ ಯಾರು? ಆಪ್ಷನ್ ಏನದ, ಆಪ್ಷನ್ ಎ ರಾಣಿ ಪದ್ಮಿನಿ, ಆಪ್ಷನ್ ಬಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಆಪ್ಷನ್ ಸಿ ಸುಲ್ತಾನ್ ರಜಿಯಾ, ಆಪ್ಷನ್ ಡಿ ಬೇಗಂ ಹಜರತ್ ಮಹಲ್. ಇಲ್ಲಿ ಕರೆಕ್ಟಾಗಿರುವಂಥ ಆಪ್ಷನ್ ಯಾವುದಪ್ಪ ಅಂದ್ರೆ ಸುಲ್ತಾನ್ ರಜಿಯಾ. ತಮಗೆಲ್ಲರಿಗೂ ಗೊತ್ತಿರಬೇಕು, ರಾಣಿ ಪದ್ಮಿನಿ ಯಾರಪ್ಪ ಅಂದ್ರೆ ಈಕೆ ಏನಪ್ಪ ಅಂದ್ರೆ ಈಕೆ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲೊಳಗೆ ಬರ್ತಾಳೆ ಈಕೆ. ನೆಕ್ಸ್ಟು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಯಾರಂದ್ರೆ ಈಕೆ ಏನು ಝಾನ್ಸಿಯ ರಾಣಿ ಆಗಿರ್ತಾಳೆ. 1857ರ ದಂಗೆ ಒಳಗೆ ಝಾನ್ಸಿಯಿಂದ ಈಕೆ ಪಾರ್ಟಿಸಿಪೇಟ್ ಮಾಡ್ತಾಳೆ. ನೆಕ್ಸ್ಟು ಸುಲ್ತಾನ್ ರಜಿಯಾ ಯಾರಂದ್ರೆ ಈಕೆ ಮಧ್ಯಯುಗನ ಭಾರತವನ್ನು ಆಳಿದ ಏಕೈಕ ಮಹಿಳಾ ಸುಲ್ತಾನಕಿ. ಈಕೆ ಯಾರ ಮಗಳಾಗಿರ್ತಾಳೆ ಅಂದ್ರೆ ಇಲ್ತುಮಿಶ್ನ ಮಗಳಾಗಿರ್ತಾಳೆ. ಗುಲಾಮಿ ಸಂತತಿಯ ಪ್ರಸಿದ್ಧ ದೊರೆಯಾಗಿರುವಂಥ ಇಲ್ತುಮಿಶ್ನ ಮಗಳು ಯಾರಂದ್ರೆ ಈಕೆ ರಜಿಯಾ ಸುಲ್ತಾನ್. ನೆಕ್ಸ್ಟು ಬೇಗಂ ಹಜರತ್ ಮಹಲ್ ಯಾರಂದ್ರೆ ಈಕೆ ಲಕ್ನೋ ಒಳಗೆ ಏನಪ್ಪ ಅಂದ್ರೆ ದಂಗೆ ಎದ್ದಿರುವಂಥ 1857ರ ದಂಗೆಯ ಸಮಯದಲ್ಲಿ ಅಲ್ಲಿ ನಾಯಕತ್ವ ವಹಿಸ್ಕೊಂಡಿರುವಂಥ ಮಹಿಳೆ ಯಾರಂದ್ರೆ ಈ ಬೇಗಂ ಹಜರತ್ ಮಹಲ್. ನೆಕ್ಸ್ಟು ಹಿಂದೂಕುಷ್ನ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಟಂಕಿಸಿದ ಕುಶಾನರ ದೊರೆ ಯಾರು? ನಾವು ಆವಾಗಲೇ ತಿಳ್ಕೊಂಡಿರುವಂತೆ ಈ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನು ಟಂಕಿಸಿದವರು ಯಾರಪ್ಪ ಅಂದ್ರೆ ವಿಮಾ ಕ್ಯಾಡ್ಫಿಸಸ್ ಯಾರಂದ್ರೆ ಈತ ಕನಿಷ್ಕನ, ಕುಶಾನರ ಪ್ರಸಿದ್ಧ ದೊರೆಯಾದಂಥ ಕನಿಷ್ಕನ ತಂದೆಯಾಗಿರ್ತಾನೆ. ಈತ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪ್ಪ ಅಂದ್ರೆ ಚಿನ್ನದ ನಾಣ್ಯಗಳನ್ನು ಟಂಕಿಸ್ತಾನೆ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ ಅಂತೇಳಿ ಕ್ವಶನ ಕೊಟ್ಟನ. ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ. ಪಟ್ಟಿ 1 ಏನು ಕೊಟ್ಟನ, ಅಹಿಂಸೆ, ಅಸ್ಥೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಈ ಕಡೆ ಪಟ್ಟಿ 2ರೊಳಗೆ ಕದಿಯದಿರುವುದು, ಸಂಸಾರಿ ಆಗದಿರುವುದು, ಹಿಂಸೆ ಮಾಡದಿರುವುದು, ಆಸ್ತಿಯನ್ನು ಹೊಂದದಿರುವುದು. ಇವೆಲ್ಲಿಂದ ಕೊಟ್ಟಾನಪ್ಪ ಅಂದ್ರೆ ನಮ್ಮ ಯಾರು ಮಹಾವೀರನ ಮತ್ತು ಪಾರ್ಶ್ವನಾಥನ ಬೋಧನೆಗಳಿಂದ ಈತ ಆರಿಸಿಕೊಂಡು ಇವು ಜೈನ ಧರ್ಮದ ಪ್ರಮುಖ ಬೋಧನೆಗಳಾಗಿರ್ತವೆ. ಫಸ್ಟ್ ಏನದ, ಅಹಿಂಸೆ ಏನೋ ಬರ್ತದಪ್ಪ ಅಂದ್ರೆ ಹಿಂಸೆ ಮಾಡದಿರುವುದು, ಹಿಂಸೆ ಮಾಡದಿರುವುದು. ಅಸ್ಥೇಯ ಅಂದ್ರೆ ಕದಿಯದಿರುವುದು. ನೆಕ್ಸ್ಟ್ ಏನು ಬರ್ತದ, ಅಪರಿಗ್ರಹ ಅಂದ್ರೆ ಆಸ್ತಿಯನ್ನು ಹೊಂದದಿರುವುದು. ಬ್ರಹ್ಮಚರ್ಯ ಅಂದ್ರೆ ಸಂಸಾರಿ ಆಗದಿರುವುದು. ಅಂದರೆ ಕರೆಕ್ಟ್ ಆಪ್ಷನು ಯಾವುದಾಗುತ್ತೆ ಇಲ್ಲಿ,
ಕರೆಕ್ಟ್ ಆಪ್ಷನು ಒಂದನೇದು ಕರೆಕ್ಟ ಆಪ್ಷನ್ ಆಗುತ್ತಾ? ಒಂದನೇದು ಕರೆಕ್ಟ ಆಪ್ಷನ್ ಆಗುತ್ತಾ? ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನ್ ಏನದ, ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತದ್ರು ಮತ್ತು ಯಮುನಾ ಪ್ರದೇಶದಲ್ಲಿ ನೆಲೆಸಿತು. ಈ ಪ್ರದೇಶವೇ ಯಾವುದು? ಆಪ್ಷನ್ ಏನು ಕೊಟ್ಟಣ? ಧರ್ಮಾವರ್ತ, ಆರ್ಯಾವರ್ತ, ಕರ್ಮಾವರ್ತ, ದಾಸ್ಯಾವರ್ತ. ಇದಕ್ಕೆ ಕರೆಕ್ಟ್ ಆಗಿರುವಂಥ ಉತ್ತರ ಯಾವುದಪ್ಪ ಅಂದ್ರೆ ಆರ್ಯಾವರ್ತ ಅನ್ನೋದು ನಾವು ನೋಡಬೇಕು. ಇದು ಮಹಾಭಾರತ ಒಳಗೆ ಕೂಡ ನಮ್ಗೆ ಗೊತ್ತಾಗ್ತದೆ. ಮಹಾಭಾರತ ನೋಡಿದೊಳಗೆ ನಮ್ಗೆ ಗೊತ್ತಾಗ್ತದೆ ಏನು ಆರ್ಯಾವರ್ತ ಅಂಥೇಳಿ ನಾವು ಭರತ ಎಂಬ ರಾಜನಾಳಿರುವಂಥ ಪ್ರದೇಶವನ್ನು ನಾವು ಕರಿತೇವೆ. ನೆಕ್ಸ್ಟು ಕ್ವಶನ್ ಏನದಂದ್ರೆ, ಗುರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿದ ಹರಿಶ್ಚಂದ್ರನ 4 ಮಕ್ಕಳು ಆಳ್ವಿಕೆ ನಡೆಸಿದ ಪ್ರದೇಶಗಳಿವು. ಇವುಗಳನ್ನು ಉಳಿದ ಏನಪ್ಪ ಅಂದ್ರೆ 15 ಕ್ವಶನ್ಗಳನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.